ಮಾತಾಡಿರ್ತಕ್ಕಂಥ ಒಂದು ಅವಕಾಶ ನನಗಿರೋದ್ರೆ ನಮಗೆ ಬಹಳ ಕಷ್ಟ ಕೂಡ ಈ ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಈಗ ದಲಿತ ಸಿಎಂ ಬಗ್ಗೆ ಈಗಾಗಲೇ ಮಾದೇವಪ್ಪರು ಬೇರೆ ಮಾತಾಡಿದ್ದಾರೆ, ಮತ್ತೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಇಡ್ಸೋದಿಲ್ಲ. ಯಾಕಾಗ್ಬಾರ್ದು, ದಲಿತ ಸಿಎಂ ಯಾಕಾಗ್ಬಾರ್ದು, ಮೈನಾರಿಟೀಸ್ ಯಾಕಾಗ್ಬಾರ್ದು, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ವಾಲ್ಮೀಕಿಗಳು ಯಾಕಾಗ್ಬಾರ್ದು ನಾನು ಹೇಳೋದು. ಮತ್ತೆ ಬಲಿತ ಸಮಾಜದಲ್ಲಿ ಯಾಕಾಗ್ಬಾರ್ದು. ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ ಅಲ್ಲಿ ಒಂದೊಂದ್ಸರಿ ಬೈತೀನಿ ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತ ಒಂದು ಅಸಮಾಧಾನ ಅಷ್ಟೇ. ಆದ್ರೆ ಓವರ್ ಆಲ್ ನೋಡಿ, ದೇವರಾಜ ಅರಸು 79 MLA ಇರ್ಲಿಲ್ಲ ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದ್ರೆ MLA ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸೋದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡಕ್ಕೆ. ನೀವು ಹಾಗೆ ಬಂದ್ರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮ್ ಸಿಂಗ್ ಆಗವಲ್ಲ, ಧರ್ಮ್ ಸಿಂಗ್ ಇನ್ನೊಬ್ಬ ಜಾತಿಯವನಿಲ್ಲ. ಇಂತಹ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರು ಮಾಡಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತೆ ಜಾತಿ ಆಧಾರದ ಮೇಲೆ ಬಂದ ಬಲಿಜಿಗರಿಗೆ ಹೆಚ್ಚು ಜನ ಇರುವಂತ ಸಮುದಾಯಗಳು ಅವರು. ಮತ್ತೆ ವಾಲ್ಮೀಕಿ ಗುರುಪ್ರವೇಶಿದರೆ ವಾಲ್ಮೀಕಿಗಳು ಅಷ್ಟೇ ಇಲ್ಲ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಆ ಪ್ರಶ್ನೆ ಬೇರೆ. ಆದ್ರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತೆ ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ ಬಿಜೆಪಿ JDS ಮಾಡ್ದಂಗೆನೆ ಬಿಜೆಪಿ ಬಂದ್ರೆ ಲಿಂಗಾಯತರು, JDS ಬಂದ್ರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದ್ರೆ ಜನಗಳಲ್ಲಿ ಬೇರೆ ಸಮುದಾಯದಲ್ಲಿ ನ್ಯಾಯ ಏನ್ ಕೊಟ್ಟಂಗೆ ಅನಿಸುತ್ತೆ. ಆಯ್ತು ನಡೀಲಪ್ಪ, ಒಟ್ಟಾಗಿ